ಪ್ಯಾರಾಸಿಟಮಾಲ್ ಬಳಕೆಗೆ ಯೋಗ್ಯವಲ್ಲ ಅನ್ನುವಂಥ ವರದಿ ಬಂದಿದೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವ ಬ್ಯಾಚ್ ಫೇಲ್ ಆಗಿದೆ ಅದನ್ನ ವಾಪಸ್ ಪಡೆಯಲಾಗುತ್ತೆ. ಆಹಾರ ಸುರಕ್ಷಿತ ಔಷಧ ನಿಯಂತ್ರಣದಿಂದ ಹಿಂಪಡೆಯಲಾಗುತ್ತೆ. ಪ್ಯಾರಾಸಿಟಮಾಲ್ ಒಂದು ಬ್ಯಾಚ್ ಅನ್ಸೇಫ್ ಅನ್ನುವಂತಹ ವರದಿ ಬಂದಿದೆ. ಒಂದು ಬ್ಯಾಚ್ ಹೇಳ್ತಾ ಇದೆ ಅದು ಅನ್ಸೇಫ್ ಅಂತ. ಉಳಿದಂತಹ ಬ್ಯಾಚ್ಗಳನ್ನ ಪರೀಕ್ಷೆಗೆ ಒಳಪಡಿಸ್ತೇವೆ. ಯಾವ ಔಷಧ ಪರೀಕ್ಷೆ ಮಾಡಿಸಬೇಕು ಯೋಜನೆಯನ್ನ ರೂಪಿಸಿದ್ದೇವೆ. ಟೆಸ್ಟ್ ಮಾಡಬೇಕಾದಂತಹ ಔಷಧದ ಬಗ್ಗೆ ಡ್ರಗ್ ಕಂಟ್ರೋಲರ್ಗೆ ಮಾಹಿತಿಯನ್ನ ಕೊಡ್ತೇವೆ. ಕುಂಕುಮ ಗುಣಮಟ್ಟ ಅಲ್ಲ ಅನ್ನುವಂತಹ ವರದಿ ಬಂದಿದೆ. ನಾವು ಸರಬರಾಜು ಆಗಿರುವುದನ್ನ ವಾಪಸ್ ಪಡೆಯುತ್ತೇವೆ. ಗುಣಮಟ್ಟದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಬೇಕು. ತಯಾರಕರು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಉತ್ಪಾದನೆ ಮಾಡಬೇಕು. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಂಕುಮ ಕೂಡ ಆರೋಗ್ಯಕ್ಕೆ ಯೋಗ್ಯವಲ್ಲ ಅಂತ, ಬಳಕೆಗೆ ಯೋಗ್ಯವಲ್ಲ ಅಂತ. ಅಂದ್ರೆ ಕುಂಕುಮ ಒಳ್ಳೇದೇ, ಬಟ್ ಅದನ್ನ ತಯಾರು ಮಾಡ್ತಾರಲ್ಲ ಅಲ್ಲಿ ಕೆಮಿಕಲ್ ಹಾಕೋಣ ಅದು ಯೋಗ್ಯ ಅಲ್ಲ ಅಷ್ಟೇ. ಅದರಿಂದ ನಾವು ಬಳಕೆ ಮಾಡಿದ್ರೆ ಅದು ಯೋಗ್ಯ ಅಲ್ಲ ಅಷ್ಟೇ. ಪ್ಯಾರಾಸಿಟಮಾಲ್ ಕೂಡ ಬಳಕೆಗೆ ಯೋಗ್ಯ ಅಲ್ಲ ಅನ್ನುವಂತಹ ವರದಿ ಬಂದಿದೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಸಂಬಂಧವಾಗಿ ಮಾತನಾಡಿದ್ದಾರೆ. ಯಾವ ಬ್ಯಾಚ್ ಫೇಲ್ ಆಗಿದೆ ಅದನ್ನ ವಾಪಸ್ ಪಡೆಯಲಾಗುತ್ತೆ. ಆಹಾರ ಸುರಕ್ಷಿತ ಔಷಧ ನಿಯಂತ್ರಣದಿಂದ ಹಿಂಪಡೆಯಲಾಗುತ್ತೆ. ಪ್ಯಾರಾಸಿಟಮಾಲ್ ಒಂದು ಬ್ಯಾಚ್ ಅನ್ಸೇಫ್ ಅಂತ ಹೇಳಿದೆ. ಪ್ಯಾರಾಸಿಟಮಾಲ್ನ ಒಂದು ಬ್ಯಾಚ್ ಹೇಳಿದೆ ಅನ್ಸೇಫ್ ಅಂತ. ಸೊ ವರದಿ ಕೂಡ ಬಂದಿದೆ ಅದ್ರ ಬಗ್ಗೆ. ಉಳಿದಂತಹ ಬ್ಯಾಚ್ಗಳನ್ನ ಕೂಡ ಪರೀಕ್ಷೆಗೆ ಒಳಪಡಿಸ್ತೇವೆ. ಯಾವ ಔಷಧ ಪರೀಕ್ಷೆ ಮಾಡಿಸಬೇಕು ಯೋಜನೆ ರೂಪಿಸಿದ್ದೇವೆ. ಟೆಸ್ಟ್ ಮಾಡಬೇಕಾದಂತಹ ಔಷಧದ ಬಗ್ಗೆ ಡ್ರಗ್ ಕಂಟ್ರೋಲರ್ಗೆ ಮಾಹಿತಿಯನ್ನ ನೀಡ್ತೇವೆ. ಕುಂಕುಮ ಗುಣಮಟ್ಟ ಇಲ್ಲ ಅಂತ ವರದಿ ಬಂದಿದೆ. ನಾವು ಸರಬರಾಜು ಆಗಿರುವುದನ್ನ ವಾಪಸ್ ಪಡಿತೇವೆ. ಗುಣಮಟ್ಟದ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸಬೇಕು. ತಯಾರಕರು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಉತ್ಪಾದನೆಯನ್ನ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದರು. ನೋಡಿ, ಕುಂಕುಮ ಕೂಡ ಬಳಕೆಗೆ ಯೋಗ್ಯವಲ್ಲ. ಒಬ್ಬೊಬ್ಬರಿಗೆ ಅದು ಇರಿಟೇಷನ್ ಆಗುವಂಥದ್ದು ಅಥವಾ ಕಲರ್ಸ್ಗಳೇನಾಗುತ್ತೆ ಗೊತ್ತಾ. ಈಗ ಕುಂಕುಮ ಹಚ್ಕೊಳ್ಳೋದು ಅಥವಾ ಪೂಜೆ ಮಾಡಬೇಕಾದ್ರೆ ಕಲರ್ ಎಲ್ಲ ಕೈಗೆ ಮೆತ್ತಿರುತ್ತೆ, ತಲೆಗೆ ಹಚ್ಕೊಳ್ತಾ ಇರ್ತಾರೆ, ಅದೇ ಕೈನಲ್ಲಿ ಊಟ ಮಾಡ್ತಾರೆ. ಸೊ ಆರೋಗ್ಯಕ್ಕೂ ಕೂಡ ಉತ್ತಮವಲ್ಲ. ಒಂದು ಎಲ್ಲದಕ್ಕೂ ಏನು ಮಾಡ್ತಾರೆ ಗೊತ್ತಾ, ಈಗೆಲ್ಲ ಬರೀ ಕೆಮಿಕಲ್ಲೇ, ಏನು ತಿಂದರೂ ಕೆಮಿಕಲ್ಲೇ. ಜಸ್ಟ್ ಕಾಸ್ಮೆಟಿಕ್ಸ್ ಇಂದ ಹಿಡಿದು ಎಲ್ಲವೂ ಕೆಮಿಕಲ್ಲೇ ಬಿಡಿ. ಈಗ ಕೆಮಿಕಲ್ ಇಲ್ಲದೆ ಇರೋಂತಹ ಪ್ರಾಡಕ್ಟ್ಸ್ಗಳು ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಎಲ್ಲ ಕಂಪ್ಲೀಟ್ ಆಗಿ ಕೆಮಿಕಲ್ಲೇ. ಸೊ ಈಗ ನೋಡಿ, ನಾವು ಕುಂಕುಮ ನಮ್ಮ ಕರ್ನಾಟಕದ ಅದು ಸಂಕೇತ ಕೂಡ. ಅರಿಶಿನ ಕುಂಕುಮ ಇವೆಲ್ಲ ನಮ್ಮ ಸಂಸ್ಕೃತಿ. ಅದೆಲ್ಲ ಅರಿಶಿನ ಕುಂಕುಮ ಅನ್ನೋದು. ಕುಂಕುಮ ಕೂಡ ಬಳಕೆಗೆ ಯೋಗ್ಯವಲ್ಲ ಅನ್ನುವಂತಹ ವರದಿ ಬಂದ್ಬಿಟ್ಟಿದೆ. ಈಗ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಸಂಬಂಧವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಎಲ್ಲವನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಸೊ ಒಂದೊಂದು ಬ್ಯಾಚಿಗೆ ಏನು ಪ್ರತಿಕ್ರಿಯೆ ಕೊಡ್ತಾ ಇದೆ ಅಥವಾ ವರದಿಯನ್ನ ಕೊಡ್ತಾ ಇದೆ ಅದನ್ನ ಆಧರಿಸಿಕೊಂಡು ಅದನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಪ್ಯಾರಾಸಿಟಮಾಲ್ ಕೂಡ ಇದ್ರ ಬಗ್ಗೆ ಒಂದು ಬ್ಯಾಚ್ ಹೇಳಿದೆಯಂತೆ ಅನ್ಸೇಫ್ ಇದು ಅಂತ. ಉಳಿದಂತಹ ಬ್ಯಾಚ್ಗಳನ್ನ ಕೂಡ ನಾವು ಪರೀಕ್ಷೆಗೆ ಒಳಪಡಿಸ್ತೇವೆ. ಯಾವ ಔಷಧ ಪರೀಕ್ಷೆಯನ್ನ ಮಾಡಿಸ್ಬೇಕು ಯೋಜನೆಯನ್ನ ಕೂಡ ನಾವು ಹಾಕೊಳ್ತೀವಿ. ಜೊತೆಗೆ ಟೆಸ್ಟ್ ಮಾಡಬೇಕಾದಂತಹ ಔಷಧದ ಬಗ್ಗೆ ಡ್ರಗ್ ಕಂಟ್ರೋಲರ್ಗೆ ನಾವು ಮಾಹಿತಿಯನ್ನ ನೀಡ್ತೇವೆ. ಕುಂಕುಮ ಕೂಡ ಗುಣಮಟ್ಟ ಇಲ್ಲ ಅನ್ನುವಂತಹ ವರದಿ ಬಂದಿದೆ. ಹಿಂದೆಲ್ಲ ಗುಣಮಟ್ಟವಾಗಿ ಅದನ್ನ ಮಾಡ್ತಾ ಇದ್ರು, ಬಟ್ ಈಗಂತೂ ಇಲ್ಲ. ಸೊ ಕುಂಕುಮ ಹಚ್ಚಬಾರ್ದು ಅಂತಲ್ಲ, ಗುಣಮಟ್ಟದ್ದಿದ್ರೆ ಖಂಡಿತವಾಗಿ ಅದರ ಬಳಕೆ ಮಾಡುವಂಥದ್ದು ಉತ್ತಮ. ಅದರಲ್ಲೂ ಕೂಡ ವೈಜ್ಞಾನಿಕವಾದಂತಹ ಕಾರಣಗಳಿದೆ. ಕುಂಕುಮ ಹಚ್ಚೋದಿರ್ಬೋದು, ಅರಿಶಿನ ಹಾಕೊಳ್ಳುವಂಥದ್ದು, ಕೆನ್ನೆಗೆ ಹಚ್ಚುವಂಥದ್ದು, ಅರಿಶಿನ ನಾವು ಹಾಕ್ಕೊಳ್ತೀವಲ್ಲ, ಸೊ ಹಣೆಗೆ ಇಟ್ಕೊಳ್ಳುವಂತಹ ಸಿಂಧೂರ ಇರ್ಬೋದು, ಇವೆಲ್ಲ ಅದಕ್ಕೆ ಆದಂತಹ ವೈಜ್ಞಾನಿಕ ಕಾರಣಗಳು ಕೂಡ ಇರುತ್ತೆ ಹಚ್ಕೊಳ್ಳೋದ್ರಿಂದ. ಬಟ್ ಈಗ ಬರ್ತಾ ಇರುವಂತಹ ಪ್ರಾಡಕ್ಟ್ಸ್ಗಳು ಏನಿದೆ ಅಥವಾ ನಾವು ಸೇವನೆ ಮಾಡ್ತಾ ಇರುವಂತಹ ಪ್ರಾಡಕ್ಟ್ಸ್ಗಳ ನಾವು ಅಥವಾ ಆಹಾರ ಏನಿದೆ, ಸೊ ಇವೆಲ್ಲ ಗುಣಮಟ್ಟ ಅಲ್ಲ. ಸೊ ಅದನ್ನು ಒಂದೊಂದೇ ಇವರು ಈಗಾಗಲೇ ಪರೀಕ್ಷೆಗೂ ಕೂಡ ಒಳಪಡಿಸಲಾಗ್ತಾ ಇದೆ. ವರದಿ ಬಂದಂತಹ ನಂತರವಾಗಿ ಯಾವುದನ್ನ ಬ್ಯಾನ್ ಮಾಡಬೇಕು, ಯಾವುದನ್ನ ಇಟ್ಕೊಳ್ಬೇಕು ಅಥವಾ ಯಾವುದು ಯೋಗ್ಯವಲ್ಲ ಅನ್ನುವಂತಹ ಕೆಲಸವನ್ನ ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಸರಬರಾಜು ಆಗಿರೋದನ್ನ ಕೂಡ ವಾಪಸ್ ಪಡೆದುಕೊಳ್ತೇವೆ ಅನ್ನುವಂತಹ ಮಾತನಾಡಿದ್ದಾರೆ. ಗುಣಮಟ್ಟದ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಕೂಡ ಮೂಡಿಸಬೇಕು. ತಯಾರಕರು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಉತ್ಪಾದನೆ ಕೂಡ ಮಾಡಬೇಕು, ಹೀಗಂತ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ.